ಪಕ್ಷದವರೆಲ್ಲ ಡೆವಲಪ್ಮೆಂಟ್ ಬಗ್ಗೆ ಮುಂದಿನ ಎಲೆಕ್ಷನ್ ಬಗ್ಗೆ ಎಲ್ಲೋ ಹೋಗಿ ಚರ್ಚೆ ಮಾಡ್ಬೇಕಾದ್ರೆ ನೀವು ಯಾಕಪ್ಪ ನಿಮ್ಮ ನಾಯಕರ ಜೊತೆ ಮೀಟಿಂಗ್ ಮಾಡಕತ್ತಿದ್ರಲ್ಲ, ಏನು ಸಮಾಚಾರ? ನಾವು ರಾಜಕೀಯವಾಗಿ ಯಾವುದೂ ಚರ್ಚೆ ಮಾಡಕ್ಕೆ ಸೇರಿಲ್ಲ. ಓ ಹಂಗ, ಮತ್ತೆ ಯಾಕೆ ಸೇರಿದ್ರಿ? ಲೋಕೋಪಯೋಗಿ ಇಲಾಖೆ ರಸ್ತೆಗಳು ಸಾಕಷ್ಟು ರಸ್ತೆಗಳು ಹಾಳಾಗಿದೆ, ಇನ್ನು ಹಣ ಬಿಡುಗಡೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ನೀರಾವರಿ ಮಂತ್ರಿಗಳು, ವಸತಿ ಸಚಿವರು, ಲೋಕೋಪಯೋಗಿ ಸಚಿವರನ್ನ ಭೇಟಿ ಮಾಡಕ್ಕೆ ಹೋದ್ವಿ. ನಾವೆಲ್ಲ ಶಾಸಕರು ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ವಿ. ಓಹೋಹೋ, ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗನೆ ಅಭಿವೃದ್ಧಿ ನೆನಪಾಯ್ತು. ಏನ್ರಿಪ್ಪ ಇವ್ರಿಗೆಲ್ಲ ನಾವು ಏನ್ ನೆನಬೇಕು ಹಿಂಗ್ ಹೇಳೋರ್ಗೆ? ಬರಿ ಬೋಲ್ಡ್ ಬೋಲ್ಡ್ ಬೋಲ್ಡ್, ಬರಿ ಬೋಲ್ಡ್ ಬೋಲ್ಡ್ ಬೋಲ್ಡ್, ಇಂಕಿ ಪಿಂಕಿ ಪಾಂಕಿ ಇವ್ರನ್ನ ನಂಬ್ರೆ ಡುಂಕಿ, ಹೇಳಿ ಕೇಳಿ ನಾವು ಇವ್ರನ್ನ ನಂಬಕ್ ಹೋಗಲ್ಲ. ಬರಿ ಬೋಲ್ಡ್ ಬೋಲ್ಡ್ ಬೋಲ್ಡ್, ಬರಿ ಬೋಲ್ಡ್ ಬೋಲ್ಡ್ ಬೋಲ್ಡ್, ಒಂದೇ ಕುರ್ಚಿ ಒಬ್ರೆ ಲೀಡರ್ ಅನ್ನೋದೆಲ್ಲ ಎಲ್ಲ ಡೌಟ್, ಜನರಿಗಾಗಿ ಕೆಲಸ ಮಾಡೋ ಫೆಲ್ಲೋಸ್ ಇವರಲ್ಲ. ಬರಿ ಬೋಲ್ಡ್ ಬೋಲ್ಡ್ ಬೋಲ್ಡ್, ಬರಿ ಬೋಲ್ಡ್ ಬೋಲ್ಡ್ ಬೋಲ್ಡ್. ಹೇಳ್ರಪ್ಪ ಮುಂದೆ. ಕೇವಲ ರೇಣುಕಾಚಾರ್ಯಕ್ಕೆ ಮಾತ್ರ ಯಡಿಯೂರಪ್ಪನ ಬೆಂಬಲಿಗಿರಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಉಳಿವಿಗಾಗಿ ಪ್ರತಿಯೊಬ್ಬರಿಗೂ ಇವತ್ತು 121 ಜನ ಶಾಸಕರಿಗೂ ಯಡಿಯೂರಪ್ಪ ಬೇಕು. ಭಾರತೀಯ ಜನತಾ ಪಾರ್ಟಿಗೆ ಯಡಿಯೂರಪ್ಪ ಬೇಕು, ಎಲ್ಲರಿಗೂ ಯಡಿಯೂರಪ್ಪ ಬೇಕು. ಒಬ್ಬ ಮಾಸ್ ಲೀಡರ್. ರೀ ಬಾಸು, ಯಾಕ್ರಿ ಹಿಂಗೆ ಹೇಳ್ತೀರಾ? ನಿಮ್ಮ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕ ಅಂತ ಹೇಳ್ತೀರಾ. ನಿಮ್ಮ ಯಡಿಯೂರಪ್ಪನವ್ರು ಒಂದ್ ಕಡೆ, ಈಶ್ವರಪ್ಪನವ್ರು ಒಂದ್ ಕಡೆ, ಸದಾನಂದ ಗೌಡರು, ಜಾರಕಿಹೊಳಿ ಮತ್ತೊಂದ್ ಕಡೆ, ಒಟ್ನಲ್ಲಿ ಬಿಜೆಪಿನಲ್ಲಿ ಗ್ಯಾಂಗು ಗ್ಯಾಂಗು ಗ್ಯಾಂಗು. ಪಾಪ ಎಡ್ಡಿ ಪರದಾಟ ಆಡಿದ ಆಟ ಸುಮ್ನೆ ಕೋಟ. GAMG ಗ್ಯಾಂಗ್ ಗ್ಯಾಂಗ್, ಬಿಜೆಪಿ ಗ್ಯಾಂಗ್ ಗ್ಯಾಂಗ್. ಹೋಗ್ಲಿ ಬಿಡಿ, ಏನ್ರಾಗ್ಲಿ. ಅಂದಾಗೆ ಏನ್ರಿ ಎಡ್ಡಿಜಿ ಬರೀ ಲಿಂಗಾಯತರ ನಾಯಕ ಅಂತ ಈ ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ, ಅದಕ್ಕ ನೀವೇನ್ ಹೇಳ್ತೀರಿ? ಕೇವಲ ಒಂದು ಗುಂಪಿನ ನಾಯಕ ಯಡಿಯೂರಪ್ಪ. ಭಾರತೀಯ ಜನತಾ ಪಾರ್ಟಿಯ ಸಮಗ್ರ ಕಟ್ಟಿ ಬೆಳೆಸಿದ ಒಬ್ಬ ನಾಯಕ. ಆ ಕಾರಣಕ್ಕೋಸ್ಕರ ಕೇವಲ ಯಡಿಯೂರಪ್ಪನ ಒಂದು ಗುಂಪಿನ ನಾಯಕನ ಮಾಡಕ್ಸಿದ್ದಾರೆ. ಅಬ್ಬಬ್ಬಬ್ಬಬ್ಬ, ಒಟ್ನಲ್ಲಿ ನಿಮ್ಮ ನಾಯಕರಿಗೆ ಒಂದು ಕುರ್ಚಿ ಬೇಕು, ಹೌದಲ್ಲೋ? ಅದಕ್ಕ ಅಂತಾನೆ ಅವ್ರು ಮೊನ್ನೆ ಏನ್ ಹಾಡು ಹೇಳಿಕೆ ಅಂತ ಹೊಂಟಿದ್ರು ಗೊತ್ತೈತೆ ನಿಮಗೆ? ನೋಡ್ರಲ್ಲೇ. ಬಿಟ್ಯಾಕೋದೆ ನನ್ನ ಬಿಟ್ಯಾಕೋದೆ, ಹೋಗೋದೋದೆ ನೋವು ಕೊಟ್ಯಾಕೋದೆ. ಬಿಟ್ಯಾಕೋದೆ ನನ್ನ ಬಿಟ್ಯಾಕೋದೆ, ಹೋಗೋದೋದೆ ನೋವು ಕೊಟ್ಯಾಕೋದೆ. ಕೇಳಿದ್ರೆ ಹಾಡು ಇವಾಗ ಹೇಳ್ರಿ. ನಾನು ಸ್ಪಷ್ಟವಾಗಿ ಅನೇಕ ಬಾರಿ ಹೇಳಿ, ಯಡಿಯೂರಪ್ಪ ವೀರಶೈವ ಸಮುದಾಯ ನಾಯಕ ಅಂತ ಯಾರು ನಾವು ಅವ್ರನ್ನ ಸಮುದಾಯಕ್ಕೆ ಮಾತ್ರ ಸೀಮಿತ ಮಾಡಬಾರ್ದು. ಯಡಿಯೂರಪ್ಪ ಯಾವತ್ತೂ ಪ್ರಶ್ನಾತೀತ ನಾಯಕ, ಎಲ್ಲ ವರ್ಗದ ನಾಯಕ. ಎಲ್ಲ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟಿದ್ರೆ, ಹಣ ಬಿಡುಗಡೆ ಮಾಡಿದರೆ ಇವತ್ತು ರಾಜ್ಯದಲ್ಲಿ ಎಲ್ಲ ಸಮಾಜದವರು ಅವ್ರನ್ನ ಯಡಿಯೂರಪ್ಪನ ಒಪ್ಕೊಳ್ತಾರೆ. ಓ ಆಯ್ತಪ್ಪ, ಒಟ್ನಲ್ಲಿ ನಿಮ್ಮ ಯಡಿಯೂರಪ್ಪನವ್ರಿಗೆ ಅಧ್ಯಕ್ಷ ಸ್ಥಾನ ಕುರ್ಚಿ ಬೇಕು. ಅವ್ರು ನೋಡಿದ್ರೆ ಕುರ್ಚಿ ಬ್ಯಾಡ್ರೋ ಅಂತಾರೆ, ನೀವು ಸೋಮಣ್ಣವರು ಕುರ್ಚಿ ಕೊಡ್ರಿ ಕೊಡ್ರಿ ಅಂತಾರೆ. ಒಟ್ನಲ್ಲಿ ನಿಮ್ದು ಕಿತ್ತಾಟ ನಮಗೆ ಅರ್ಥ ಆಗ್ತಿಲ್ಲ. ಮುಂದೇನೋ ಯಡಿಯೂರಪ್ಪನವ್ರ ಪಕ್ಷದಲ್ಲಿ ಇರ್ತಾರೋ ಬಿಡ್ತಾರೋ ನಮಗಂತೂ ಗೊತ್ತಿಲ್ಲ. ಇವಾಗ ನಮಗೆ ಟೈಮ್ ಆಯ್ತು, ಬರ್ತೇವಿ. ಬೈ ಬೈ, ಶರಣು ಶರಣಾರ್ಥಿ.